ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಮಳೆಗಾಲದ ಪ್ರಾರಂಭದಲ್ಲಿ ಗರಿಗಳು ಬರುವ ಸಮಯದಲ್ಲಿ ಕಾಳು ಮೆಣಸಿನ ಬಳ್ಳಿಗೆ ಕೊಡಬೇಕಾದ ಗೊಬ್ಬರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. 100 kg ಅಮೋಪಾಸ್ ಅಂದರೆ 2020-013 100 kg. ಇದರ ಜೊತೆಗೆ MOP ಮ್ಯೂರೇಟ್ ಆಫ್ ಪೊಟ್ಯಾಷ್ 50 kg ಹಾಗೂ ಯಾರಾ ನೈಟ್ರಾಬೋರ್ 25 kg ಇವುಗಳ ಮಿಶ್ರಣವನ್ನು ಮಾಡಿಕೊಳ್ಳಬೇಕು. 100 kgಯ ಮಿಶ್ರಣ ಮಾಡುವುದಾದರೆ ನೀವು 57 kg 2020-013, 28.5 kg MOP, 14.5 kg ಯಾರಾ ನೈಟ್ರಾಬೋರ್ ಇವುಗಳ ಮಿಶ್ರಣವನ್ನು ಮಾಡಬಹುದು. ಈ ಮಿಶ್ರಣವನ್ನು ಮಾಡಿದ ನಂತರ ಸಣ್ಣ ಬಳ್ಳಿಗೆ 30 ಗ್ರಾಂ ಹಾಗೂ 3 ಅಡಿಗಿಂತ ಕೆಳಗಿರುವ ಬಳ್ಳಿಗೆ 40 ಗ್ರಾಂ, 3 ರಿಂದ 5 ಅಡಿ ಎತ್ತರದ ಬಳ್ಳಿಗೆ 50 ಗ್ರಾಂ, 5 ರಿಂದ 10 ಅಡಿ ಎತ್ತರದ ಬಳ್ಳಿಗೆ 100 ಗ್ರಾಂ, 10 ರಿಂದ 15 ಅಡಿ ಬಳ್ಳಿಗೆ 200 ಗ್ರಾಂ, 15 ರಿಂದ 20 ಅಡಿ ಬಳ್ಳಿಗೆ 300 ಗ್ರಾಂ ಹಾಗೂ 20ಕ್ಕಿಂತ ಮೇಲ್ಪಟ್ಟ ಬಳ್ಳಿಗೆ 350 ಗ್ರಾಂಂತೆ ಹಾಕಬೇಕು. ಈ ಗೊಬ್ಬರ ಹಾಕುವಾಗ ಉತ್ತಮ ರೀತಿಯ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು. ಈ ಗೊಬ್ಬರವನ್ನು ಜೂನ್ ತಿಂಗಳ ಮೊದಲನೇ ಅಥವಾ 2ನೇ ವಾರದಲ್ಲಿ ಹಾಕಿದರೆ ಉತ್ತಮ. ಗರಿಗಳು ಬರುವ ಸಮಯದಲ್ಲಿ ಈ ಗೊಬ್ಬರವನ್ನು ಹಾಕುವುದರಿಂದ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಹಾಗಾಗಿ ನೀವು ಕೂಡ ಮರೆಯದೆ ಸರಿಯಾದ ಸಮಯದಲ್ಲಿ ಗೊಬ್ಬರವನ್ನು ಹಾಕಿ ಹೆಚ್ಚಿನ ಇಳುವರಿ ಪಡೆಯಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು.